ಒಂದು ಕಾಲದಲ್ಲಿ ಮೊಪೆಡ್ಗಳ ಬೆಲೆ ಕಮ್ಮಿ, ಬೈಕ್ಗಳು ಜಾಸ್ತಿ ಅನ್ನೋ ಒಂದು ಕನ್ಸೆಪ್ಷನ್ ಇತ್ತು. ಬಟ್ ಇವಾಗ 2.5 ಲಕ್ಷ ಏನು ಪ್ರೈಸ್ಗಳು ಮೊಪೆಡ್ಗಳ ಮೇಲೆ. ಆದರೆ ಈ ಟೈಮಲ್ಲಿ ನಿಮಗೆ 2 ಲಕ್ಷದೊಳಗಡೆ ಒಂದು 400 cc ಬೈಕ್ ಸಿಗುತ್ತೆ ಅಂದರೆ ನಂಬ್ತೀರಾ? ಹೌದು, ಇವತ್ತು ನಮ್ಮೊಂದಿಗೆ ಪಲ್ಸರ್ ಅವರ NS400Z ಮಾಡೆಲ್ ಇದೆ. ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಫ್ಲೈವೀಲ್ ಕನ್ನಡ. ನನ್ನ ಹೆಸರು ಶ್ರೇಯಾ. ಈ ಬೈಕು 1 ವರ್ಷ ಹಳೆದ್ದೇ ಆದ್ರೂ ಕೂಡ ನಾವು ರಿವ್ಯೂ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಇದ್ರ ಬಗ್ಗೆ ಡಿಮಾಂಡ್ ಜಾಸ್ತಿ ಇತ್ತು ಆ್ಯಂಡ್ ನೀವೆಲ್ಲ ಕೇಳಿದ್ರಿ, ನಾವು ಕೂಡ ನಿಮ್ಮ ಮುಂದೆ ತಂದಿದ್ದೀವಿ. ಬಟ್ ಇವತ್ತು ಇನ್ನೊಂದು ರೀಸನ್ ಇದೆ ಇದ್ರ ರಿವ್ಯೂ ಮಾಡ್ತಾ ಇರೋದು. ಅದೇನಂದರೆ ಇದರಲ್ಲಿ ಒಂದೆರಡು ಹೊಸ ಅಪ್ಡೇಟ್ಗಳು ಬಂದಿದೆ. ಇದ್ರ ಜೊತೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಗಾಡಿಯ ಪ್ರೈಸ್ ಬಗ್ಗೆ ನಾನು ಮೊದಲೇ ರಿವೀಲ್ ಮಾಡಿಬಿಟ್ಟೆ. ಆ್ಯಂಡ್ ಇದರ ಪ್ರಿಸೈಸ್ ಪ್ರೈಸ್ ಬಗ್ಗೆ ಮಾತಾಡಬೇಕಂದ್ರೆ 1,93,000 ಎಕ್ಸ್ ಶೋರೂಮ್. ಇನ್ನು ಈ ಗಾಡಿಯ ಫ್ರಂಟ್ ಡಿಸೈನ್ ಬಗ್ಗೆ ಹೇಳೋದಾದರೆ ನಿಮಗೆ ಇಲ್ಲಿ LED DRL ಬರುತ್ತೆ ಮತ್ತು ಒಂದು ರೌಂಡ್ ಆಗಿರೋ ಹೆಡ್ಲೈಟ್ ಬರುತ್ತೆ. ತುಂಬ ಅಗ್ರೆಸಿವ್ ಆಗಿ ಕಾಣುತ್ತೆ. ಅಷ್ಟೇ ಅಲ್ಲ, ನಿಮಗೆ ಒಳ್ಳೆ ಇಲ್ಯುಮಿನೇಷನ್ ಕೂಡ ಸಿಗುತ್ತೆ. ಇನ್ನು ಇದರ ಇಂಜಿನ್ ಬಗ್ಗೆ ಮಾತಾಡೋದಾದರೆ ನಿಮಗೆ 373 cc ಲಿಕ್ವಿಡ್ ಕೂಲ್ ಇಂಜಿನ್ ಸಿಗುತ್ತೆ. ಅಷ್ಟೇ ಅಲ್ಲ, ಅಪ್ಡೇಟ್ ಇದೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ನಿಮಗೆ 40 PS ಪವರ್ ಅಟ್ 8500 RPM ಸಿಗ್ತಾ ಇತ್ತು. ಈಗ 43 PS ಪವರ್ ಅಟ್ 9000 RPM ಸಿಗುತ್ತೆ. ಆ್ಯಂಡ್ ಟಾಕ್ ಬಗ್ಗೆ ಮಾತಾಡೋದಾದರೆ 35 Nm ಟಾಕ್ ಅಟ್ 7000 RPM ಸಿಗ್ತಾ ಇತ್ತು. ಈಗ 35 Nm ಟಾಕ್ ಅಟ್ 7500 RPM ಸಿಗುತ್ತೆ. ಒಂದು 500 ಡಿಫ್ರೆನ್ಸ್ ಅಲ್ಲಿ ಇಲ್ಲಿ ಬರುತ್ತೆ, ಬಟ್ ಆ ನಂಬರ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ಅದ್ರ ಬಗ್ಗೆ ನಾನು ರೈಡ್ನಲ್ಲಿ ಹೇಳ್ತೀನಿ. ಈ ಗಾಡಿಯಲ್ಲಿ ರೈಡ್ ಬೈ ವೈರ್ ಟೆಕ್ನ ಯೂಸ್ ಮಾಡಿದ್ದಾರೆ. ಬಟ್ ಹಂಗಂದ್ರೆ ಏನು? ರೈಡ್ ಬೈ ವೈರ್ ಅಂದರೆ ಥ್ರಾಟಲ್ ಮತ್ತು ಇಂಜಿನ್ನ ಮಧ್ಯ ಇರೋ ವೈರ್ ಕನೆಕ್ಷನ್ಗಳನ್ನೆಲ್ಲ ಎಲಿಮಿನೇಟ್ ಮಾಡಿ ಸೆನ್ಸರ್ಸ್ನ ಅಡಾಪ್ಟ್ ಮಾಡಿರ್ತಾರೆ. ಬಟ್ ಇದರ ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಸ್ಮೂತ್ ಥ್ರಾಟಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಷ್ಟೇ ಅಲ್ಲ, ಒಳ್ಳೆ ಎಫಿಷಿಯನ್ಸಿ ಮತ್ತು ಪರ್ಫಾರ್ಮೆನ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಇದರಿಂದ ನಿಮಗೆ ವೈರ್ಗಳ ಎಲಿಮಿನೇಷನ್ ಆಗಿರೋದ್ರಿಂದ ನಿಮಗೆ ಕಾಂಪ್ಲಿಕೇಶನ್ಸ್ ಇರಲ್ಲ. ಈ ಗಾಡಿಯಲ್ಲಿ ನಿಮಗೆ ಮುಂದೆ 110/70 ಆ್ಯಂಡ್ ಹಿಂದೆ 140/17 R17 MRF ಟೈರ್ಸ್ ಬರ್ತಾ ಇತ್ತು. ಬಟ್ ಇವಾಗ ಅಪ್ಡೇಟ್ ಬಂದಿದೆ ಆ್ಯಂಡ್ ಇದರಲ್ಲಿ ನಿಮಗೆ ಮುಂದೆ 110/70 ಆ್ಯಂಡ್ ಹಿಂದೆ 150/60 R17 W ರೇಟೆಡ್ ಟೈರ್ಸ್ ಫ್ರಮ್ ಅಪೋಲೋ ಸಿಗ್ತಾ ಇದೆ, ವಿಚ್ ಇಸ್ ಎ ಗುಡ್ ಇಂಪ್ರೂವ್ಮೆಂಟ್. ಇದರಿಂದ ನಿಮಗೆ ಒಳ್ಳೆ ಹ್ಯಾಂಡ್ಲಿಂಗ್, ರೋಡ್ ಗ್ರಿಪ್ ಮತ್ತು ಪರ್ಫಾರ್ಮೆನ್ಸಸ್ಗೆ ಹೆಲ್ಪ್ ಆಗುತ್ತೆ. ಎಲ್ಲ ಮೋಟರ್ ಸೈಕಲ್ ರೈಡರ್ಸ್ನು ಇದಕ್ಕೆ ರಿಸೆಂಬಲ್ ಮಾಡ್ಕೋಬೋದು. ಒಂದು ಕಾಮನ್ ಕಂಪ್ಲೇಂಟ್ ಇರುತ್ತೆ, ಅದೇನೆಂದರೆ ಹೀಟಿಂಗ್ ಇಶ್ಯೂಸ್. ಬಟ್ ಅದನ್ನು ತಡೆಗಟ್ಟಕ್ಕೆ ಬಜಾಜ್ ಅವರು 2 ಅಪ್ಗ್ರೇಡ್ನ ತಂದಿದ್ದಾರೆ. ಅದೇನೆಂದರೆ ಒಂದು ಇದರ ಫೋರ್ಸ್ಡ್ ಪಿಸ್ಟನ್ಸ್. ಈ ಪಿಸ್ಟನ್ಗಳನ್ನ ಇನ್ನೂ ಸ್ಟ್ರಾಂಗ್ ಮಾಡಿದ್ದಾರೆ ಟು ರೆಡ್ಯೂಸ್ ಹೀಟಿಂಗ್ ಇಶ್ಯೂಸ್ ಆ್ಯಂಡ್ ಬಾಳಿಕೆ ಜಾಸ್ತಿ ಬರಲಿ ಅಂತ. ಆ್ಯಂಡ್ ಇನ್ನೊಂದು ಇಲ್ಲಿ ನೋಡ್ತಾ ಇರ್ಬೋದು ರೇಡಿಯೇಟರ್. ಈ ರೇಡಿಯೇಟರ್ನ ರೀಡಿಸೈನ್ ಮಾಡಿದ್ದಾರೆ ಈ ಬೈಕಲ್ಲಿ ಬಜಾಜ್ ಅವರು. ಏನಕ್ಕೆ ಅಂದರೆ ಫಾರ್ ದ ಸೇಮ್ ರೀಸನ್, ಹೀಟಿಂಗ್ ಇಶ್ಯೂಸ್ನ ಕಮ್ಮಿ ಮಾಡೋಕ್ಕೆ. ಈ ಗಾಡಿಯಲ್ಲಿ ನಿಮಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ, ನಾನ್ ಟಚ್ TFT. ತುಂಬ ಡೀಸೆಂಟ್ ಆ್ಯಂಡ್ ಸಿಂಪಲ್, ಬೇಕಾಗಿರೋ ಇನ್ಫಾರ್ಮೇಷನ್ ಮಾತ್ರ ಕೊಡುತ್ತೆ. ಅಷ್ಟೇ ಅಲ್ಲ, ನಿಮಗೆ ಒಂದು USB ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ಆ್ಯಂಡ್ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ. ಬಜಾಜ್ ಅವರು ರೈಡ್ ಎಕ್ಸ್ಪೀರಿಯನ್ಸ್ ಇನ್ನೂ ಹೆಚ್ಚಾಗಲಿ ಅಂತ ಸ್ಲಿಪ್ಪರ್ ಕ್ಲಚ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಲಿಪ್ಪರ್ ಕ್ಲಚ್ ಅಂದರೆ ಏನು? ಇದರಿಂದ ನಿಮಗೆ ಬೆನಿಫಿಟ್ಸೇ ಜಾಸ್ತಿ. ಇದರಲ್ಲಿ ನಿಮಗೆ ಡೌನ್ ಶಿಫ್ಟ್ಸ್ ಸ್ಮೂತ್ ಆಗುತ್ತೆ, ಎನ್ಹ್ಯಾನ್ಸ್ಡ್ ಕ್ಲಚ್ ಆಪರೇಷನ್ ಸಿಗುತ್ತೆ. ಅಷ್ಟೇ ಅಲ್ಲ, ರೈಡ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೇಫ್ಟಿ ಕೂಡ ಇನ್ನೂ ಹೆಚ್ಚಾಗುತ್ತೆ ಆ್ಯಂಡ್ ಕಂಟ್ರೋಲ್ ಕೂಡ ಅಷ್ಟೇ ನಿಮಗೆ ಗಾಡಿ ಮೇಲೆ ಇನ್ನೂ ಹೆಚ್ಚಾಗುತ್ತೆ. ಈ ಬೈಕ್ ಈಗ ಲಾಸ್ಟ್ ಇಯರ್ ಲಾಂಚ್ ಆಗಿದ್ರು. ಹೊಸದು ಅಂತ ಈಗ ಯಾಕೆ ಕರಿತಿದ್ದೀವಿ ಅಂದರೆ ಬಜಾಜ್ ಅವರು ಜನರು ಮಾತು ಕೇಳಿ ಫೀಡ್ಬ್ಯಾಕ್ಗಳನ್ನ ಕನ್ಸಿಡರ್ ಮಾಡಿ ಒಂದಷ್ಟು ಅಪ್ಡೇಟ್ಗಳನ್ನ ತಂದಿದ್ದಾರೆ. ಇಂಜಿನ್ ಬಗ್ಗೆ ಹೇಳಿದೆ, ಪವರಲ್ಲಿ ಒಂದು 3 PS ಜಾಸ್ತಿ ಆಗಿದೆ, ಫೋರ್ಸ್ಡ್ ಪಿಸ್ಟನ್ಸ್ ಬಂದಿದೆ. ಅದು ಏನಕ್ಕೆ ಅಂತಲೂ ಹೇಳಿದೆ. ಇನ್ನು ಮುಂಚಿನ ಮಾಡೆಲ್ಗಳಲ್ಲಿ ರೆಡ್ ಲೈನ್ 9700 RPMನಲ್ಲಿ ಬರ್ತಾ ಇತ್ತು. ಈಗ 10,300 RPMವರೆಗೂ ಹೋಗುತ್ತೆ ರೋಡ್, ರೈನ್ ಅಥವಾ ಆಫ್ ರೋಡ್ ಮೋಡ್ನಲ್ಲಿ ಇದ್ದಾಗ. ಅದೇ ಸ್ಪೋರ್ಟ್ ಮೋಡ್ಗೆ ಶಿಫ್ಟ್ ಆದಾಗ 10,700 RPMವರೆಗೂ ರೆವ್ ಮಾಡ್ಬೋದು. ಕ್ವಿಕ್ ಶಿಫ್ಟರ್ ಸಿಗುತ್ತೆ ಫಾರ್ ಕ್ಲಚ್ಲೆಸ್ ಅಪ್ ಶಿಫ್ಟ್ಸ್ ಆ್ಯಂಡ್ ಡೌನ್ ಶಿಫ್ಟ್ಸ್. ಈಗ ಬ್ರೇಕ್ಸ್ ಕೂಡ ಅಷ್ಟೇ ತುಂಬಾ ಇಂಪ್ರೂವ್ ಆಗಿದೆ. ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ತಂದಿದ್ದಾರೆ. ರೈಡ್ ಎಕ್ಸ್ಪೀರಿಯನ್ಸ್ ಕೂಡ ಇಂಪ್ರೂವ್ ಆಗಿದೆ ಇದರ ವೈಡರ್ ಟೈರ್ಸಿಂದ. 110/70 ಫ್ರಂಟ್ ಆ್ಯಂಡ್ 150/60 ರೇರ್ ಅಪೋಲೋ ಆಲ್ಫಾ H1 ಟೈರ್ಸಿಂದ. ಇನ್ನು ಫೈನಲ್ ವರ್ಡಿಕ್ ಕೊಡಬೇಕಂದ್ರೆ ಇವಾಗ ಬಂದಿರೋ ಅಪ್ಡೇಟ್ಸಿಂದ ರೈಡ್ ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿರೋದು ಅಷ್ಟೇ ಅಲ್ಲದೆ ಈ ಪ್ರೈಸ್ ರೇಂಜಲ್ಲಿ 400 cc ಬೈಕ್ ವಿತ್ ಆಲ್ ನೆಸಸರಿ ಫೀಚರ್ಸ್ ಸಿಗ್ತಾ ಇದೆ ಅಂದರೆ
ಇಟ್ಸ್ ಅ ಸ್ಟೀಲ್ ಡೀಲ್. ಇನ್ನು ಇದೇ ಥರ ಆಟೋಮೋಟಿವ್ ರಿಲೇಟೆಡ್ ಕಂಟೆಂಟ್ ಕನ್ನಡದಲ್ಲಿ ಬೇಕು ಅಂದರೆ ನಮ್ಮನ್ನ ಫಾಲೋ ಮಾಡಿ ಮತ್ತು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮನ್ನು ಇನ್ನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್. ಬಾಯ್.